ಸರ್ ಮೊದಲಿರೋ ಫುಟ್ಪಾತ್ ಈಗಿರೋ ಫುಟ್ಪಾತ್ ಹೇಗೆ ಅನ್ಸುತ್ತೆ? ಮೊದಲು ಫುಟ್ಪಾತಲ್ಲಿ ಅಂಗಡಿಗಳು ಸ್ಟಾಲ್ಸು ಅದೆಲ್ಲ ಒಂದು ಸ್ವಲ್ಪ ಕಮ್ಮಿ ಆಗಬೇಕು. ಫುಟ್ಪಾತ್ ಅಂದರೆ ಫುಟ್ಪಾತಲ್ಲಿ ಜನ ಅಡ್ಡಾಡೋಕ್ಕೆ ಅಲ್ಲೆಲ್ಲ ಅಂಗಡಿಗಳನ್ನೆಲ್ಲ ಇದು ಮಾಡ್ತಾರೆ. ಅದಕ್ಕೆಲ್ಲ ಒಂದು ಸಪ್ರೇಟಾಗಿ ಅದರದ್ದೇ ಒಂದಂಥ ಸರ್ಕಲ್, ಫುಡ್ ಸರ್ಕಲ್ ಏನಾದರೂ ಮಾಡಬೇಕು ಅನ್ನೋದು ಒಂದನೇದು. ಎರಡನೇದು, ಜನ ಅಡ್ಡಾಡದೆ ಜನ ಇಲ್ಲಿ ಅಡ್ಡಾಡ್ತಾರಲ್ಲ, ರೋಡ್ ಕೂಡ ಚಿಕ್ಕದಾಗ್ಬಿಡುತ್ತೆ, ಟ್ರಾಫಿಕ್ ಕೂಡ ತುಂಬ ಆಗುತ್ತೆ, ಆಕ್ಸಿಡೆಂಟ್ಸ್ ಎಲ್ಲ ಆಗುತ್ತೆ. ಅದನ್ನೊಂದು ಸ್ವಲ್ಪ ನೋಡಬೇಕು. ಆಮೇಲೆ ಫುಟ್ಪಾತ್ ಕ್ಲೀನ್ ಇಲ್ಲ, ಕ್ಲೀನ್ಲೆಸ್ ಒಂದು ಸ್ವಲ್ಪ ನೋಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಸರ್ ಇದು ಏಕಾಏಕಿ ಬಂದು ಫುಟ್ಪಾತ್ ತೆರವು ಮಾಡ್ತೀನಿ ಅಂತ ಹೇಳಿ ಸುಮಾರು ಕುಟುಂಬಗಳನ್ನ ಬೀದಿಗೆ ಬಂದಿರೋದು ಏನು ಸರಿನಾ ಸರ್? ಇದು ಸರಿನಾ? ಇಲ್ಲ, ಮೊದಲೇ ಎಚ್ಚರಿಕೆ ಕೊಟ್ಟು ಮೊದಲಿಂದಾನೇ ಅದು ಇದು ಮಾಡಿ ಅವ್ರಿಗೆ ಕಂಪನ್ಸೇಷನ್ ಏನಾದರೂ ಕೊಡ್ತಾರೆ ಅಂದರೆ ಒಂದು ಸ್ವಲ್ಪ ಸರಿ. ಅಚಾನಕ್ಕಾಗಿ ಬಂದುಬಿಟ್ಟು ಅಚಾನಕ್ಕಾಗಿ ಹಿಂಗೆ ತೆಗೆದಿದ್ರೆ ತಪ್ಪಾಗುತ್ತೆ. ಸುಮಾರು 40ರಿಂದ 50 ವರ್ಷದಿಂದ ಇಲ್ಲೇ ಜೀವನ ಕಟ್ಕೊಂಡವರು ಅವರು. ಅಂಥ ಕುಟುಂಬಗಳು ಇವತ್ತೆಲ್ಲಿ ಹೋಗ್ಬೇಕು? ಅದು ಮುಂಚೆ ಎಚ್ಚರಿಕೆ ಏನೂ ಕೊಟ್ಟಿರಲಿಲ್ಲ, ಡೈರೆಕ್ಟಾಗಿ ತೆಗೆದ್ರು. ಅಂದ್ರೆ ಹೇಳ್ತಕೊಂಡು ಬಂದಿದ್ರು, ಬಟ್ ಇವ್ರಿಗಂತ ನೋಟಿಸ್ ಅಂತ ಕೊಟ್ಟಿಲ್ಲ, ಏನಂತ ಏನೂ ಕೊಟ್ಟಿಲ್ಲ, ಏಕಾಏಕಿ ಬಂದು ತೆರವು ಮಾಡಿದ್ದು. ಎಲ್ಲಿ ಹೋಗ್ತಾರೆ? ಇದು ತಪ್ಪು. ಗೌರ್ಮೆಂಟ್ ಅದೊಂದು ಸ್ವಲ್ಪ ನೋಡ್ಕೋಬೇಕು. ಇಲ್ಲ ಅಂದರೆ ಅವ್ರಿಗೆ ಕಂಪೆನ್ಸೇಷನ್ ಕೊಟ್ಟು ಅವ್ರಿಗೆ ಇನ್ನೊಂದಾದಂಥ ಜಾಗ ಆಗಲಿ ಇದಾಗಲಿ ಅದೆಲ್ಲ ಮೊದಲೇ ಇದನ್ನೆಲ್ಲ ಕೊಟ್ಟು ಮೊದಲೇ ಹೇಳಿ ಅವ್ರ ಅನುಮತಿಯಿಂದ ತೆಗೆದಿದ್ರೆ ಸರಿ, ಇಲ್ಲ ಅಂದರೆ ತಪ್ಪು ಅಂತ ಹೇಳಿ. ಪರ್ಯಾಯವಾಗಿ ಬೇರೆ ಜಾಗ ಕೊಡಬೇಕಾಗಿತ್ತು, ಹೌದೌದು. ಮಾಡಿಲ್ಲ. ಎಲ್ಲ ತೆಗೆದುಬಿಟ್ಟು ಪಾಪ ಇವರು ಇದಕ್ಕಂತ 300 ರೂಪಾಯಿ ಅಂತ ಆಗ ನಾನು ಆಕ್ಚುಲಿ ಹುಡ್ಕೊಂಡೇ ಬರ್ತಿದ್ದೆ. ನಾನು ಒಂದು ವಾರ ಆಯ್ತು ಬೆಂಗಳೂರಿಗೆ ಬಂದಷ್ಟೇ. ಇಲ್ಲೇ ಊಟ ಮಾಡ್ತಿದ್ದೆ ನಾನು. ಊಟ ಎಲ್ಲ ಇಟ್ಟಿರ್ತಿದ್ರು, ಸೊ ನೋಡ್ತಿದ್ದೆ ಎಲ್ಲ ಎಲ್ಲೋಯ್ತು ಅಂತ ಇವಾಗ ಯೋಚನೆ ಮಾಡ್ತಿದ್ದೆ. ಹೇಗೆ ಅನ್ಸುತ್ತೆ ಇಲ್ಲಿ ಊಟ ಮಾಡ್ಬೇಕಾದ್ರೆ? ಹೇಗೆ ಅನ್ಸುತ್ತೆ ಇವಾಗ ಊಟ ಇಲ್ಲ, ಎಲ್ಲಿ ಹೋಗ್ಬೇಕು? ಇಲ್ಲ, ಈಗ ಮುಂದೆ ಹುಡುಕ್ತೀನಿ ಎಲ್ಲಾದ್ರೂ ಹೋಗಿ ಅಷ್ಟೇ. ಯಾವ ಊರು ಸರ್ ನಿಮ್ದು? ನಮ್ದು ಗಜೇಂದ್ರಗಡ ಅಂತ, ಗದಗ ಹತ್ರ. ಓಕೆ. ಇಲ್ಲಿ ಸ್ಟಡೀಸ್ಗೆ ಅಂತ ಬಂದಿದ್ದೆ ಒಂದು ವಾರದಿಂದ. ಈಗ ಇನ್ನೊಂದು ವಾರದಲ್ಲಿ ಹೋಗ್ತೀನಿ ನಾನು. ಸೊ ಇವಾಗ ನೋಡಿದೆ, ಒಂದೇ ಸತಿಗೆ ಶಾಕ್ ಆಯ್ತು. ಫುಟ್ಪಾತಲ್ಲಿ ಇಲ್ಲಿ ಊಟ ಮಾಡ್ತಿದ್ರಾ ನೀವು? ಹಾ, ಇಲ್ಲಿ ಒಬ್ಬರ ಹತ್ರ ಊಟ ಮಾಡ್ತಿದ್ವಿ ನಾವು. ಅವ್ರು ಊಟ ಕೊಡ್ತಿದ್ರು, ವೆಜ್ ಊಟ ಚೆನ್ನಾಗಿರ್ತಿತ್ತು. ಇಲ್ಲಿ ಊಟಕ್ಕೆ ಅಂತ ಬರ್ತಿದ್ವಿ. ಎಷ್ಟಿತ್ತಲ್ಲ ರೈಟ್ ಎಲ್ಲ ಎಷ್ಟು? 70 ರೂಪಾಯಿಗೆ ಒಂದು ಊಟ ಕೊಡ್ತಿದ್ರು ಅವರು. ಈಗ ಹೋಟ್ಲಿಗೆ ಹೋದ್ರೆ 150-200 ರೂಪಾಯಿ. 200 ರೂಪಾಯಿ. ಅದು ಸ್ಟೂಡೆಂಟ್ಸ್ಗೆಲ್ಲ ಕಷ್ಟ ಆಗುತ್ತೆ ಈಗ ಒಂದು ಸ್ವಲ್ಪ. ಅದನ್ನೇ ಆಮೇಲೆ ಇಲ್ಲೇ ಕಾಲೇಜ್ ಕೂಡ ಎಲ್ಲ ಇಲ್ಲೇ ಅಲ್ಲ, ಮಕ್ಕಳು ಇಲ್ಲೇ ತುಂಬ ಜನ ಬರ್ತಿದ್ರು. ಈಗ ಅವರು ಕುಟುಂಬದವರೆಲ್ಲ ಎಲ್ಲೋಗಿ ಇನ್ನೊಂದು ಯಾವುದೋ ಜಾಗ ಕೊಟ್ಟರು ಅವ್ರ ದಂಧೆ ನಡಿಬೇಕಲ್ಲ, ಸೊ ನೋಡ್ತಾರೆ. ಸರ್ ಅದೇ ಅಂದ್ರೆ ಬಡವರು ಹೊಟ್ಟೆ ಮೇಲೆ ಹೊಡೆದಂಗೆ ಅನಿಸಲ್ವಾ ಸರ್ ಸರ್ಕಾರ ಅದೇ ಮಾಡ್ತಾ ಬಂದಿದೆ ಮ್ಯಾಮ್, ಅದೇ ಮಾಡ್ತಿದೆ. ನಾವೇ ಒಂದು ಸ್ವಲ್ಪ ಎದ್ದು ಒಂದು ಸ್ವಲ್ಪ ವಾಯ್ಸ್ ರೈಸ್ ಮಾಡಿದ್ರೆ ಏನಾದರೂ ಚೇಂಜ್ ಆಗುತ್ತೆ, ಇಲ್ಲಾಂದ್ರೆ ಏನೂ ಆಗಲ್ಲ. ಓಕೆ ಸರ್, ಅಭಿವೃದ್ಧಿ ಇನ್ಯಾವ ಥರ ಅಭಿವೃದ್ಧಿ ಮಾಡಬೇಕು ಅಂತೀರಾ ಕೆಲವೊಂದು ವಿಚಾರದಲ್ಲಿ? ಅಂದರೆ ಫುಟ್ಪಾತ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಈ ಥರದಲ್ಲಿ ಯಾವ ಥರ ಅಭಿವೃದ್ಧಿ ಬೇಕು? ಫುಟ್ಪಾತ್ ಅಂದರೆ ಫುಟ್ಪಾತ್ ಆಗಲಿ. ಫುಟ್ಪಾತಲ್ಲಿ ಅಚಾನಕ್ಕಾಗಿ ತುಂಬ ಅಂಗಡಿಗಳು ಅದೆಲ್ಲ ಇದು ಇಟ್ರು ಅದಕ್ಕೆ ಸಪ್ರೇಟಾಗಿ ಅದಕ್ಕೆ ಅಂತ ಒಂದೊಂದು ಜಾಗ, ಅದಕ್ಕೆ ಅಂತ ಒಂದೊಂದು ಇದನ್ನು ಮಾಡಲಿ. ಆಮೇಲೆ ಫುಟ್ಪಾತಲ್ಲಿ ಕ್ಲೀನ್ ಆಗಲಿ. ಆಮೇಲೆ ತಂಬಾಕಾಗಲಿ ಅದಾಗಲಿ ಅದೆಲ್ಲ ಉಗುಳೋದಾಗಲಿ ಅದೆಲ್ಲ ಒಂದು ಸ್ವಲ್ಪ ಕಮ್ಮಿ ಆಗಿ, ದಂಡ ಆಗಲಿ ಅದನ್ನೆಲ್ಲ ಒಂದು ಸ್ವಲ್ಪ ಸ್ಟ್ರಿಕ್ಟಾಗಿ ನಡೆಸಿದ್ರೆ ಫುಟ್ಪಾತ್ ಎಲ್ಲ ಒಂದು ಸ್ವಲ್ಪ ಕ್ಲೀನ್ ಆಗುತ್ತೆ ಅಂತ ಹೇಳಿ ಅಷ್ಟೇ. ಸರ್ ಇವರೆಲ್ಲ ಏನು ಹೇಳ್ತಾ ಇದ್ದಾರೆ ಅಧಿಕಾರಿಗಳು, ಸರ್ಕಾರ ಏನು ಹೇಳುತ್ತೆ, ನಾವು ಸಿಂಗಾಪುರ್ ಮಾಡ್ತೀವಿ ಅಂತ ಹೇಳ್ತಾರೆ, ಅದಾಗುತ್ತಾ? ಅದು ಅಚಾನಕ್ಕಾಗಿ ಒಂದೇ ದಿನದಲ್ಲಿ ಆಗಕ್ಕೆ ಸಾಧ್ಯ ಇಲ್ಲ ಮ್ಯಾಮ್. ಅದಕ್ಕೆ 10-20 ವರ್ಷದೆಲ್ಲ ಪ್ಲಾನಿಂಗ್ ಎಲ್ಲ ಇಟ್ಕೊಂಡು ಎಲ್ಲರನ್ನೂ ಎಚ್ಚರಿಕೆ ಮಾಡಿ ಎಲ್ಲರ ಜೀವನ ನೋಡಿ ಎಲ್ಲರದು ಇದನ್ನ ನೋಡ್ಕೊಂಡು ಮಾಡಿದ್ರೆ ಆಗುತ್ತೆ. ಆಗಲ್ಲ ಅಂತಲ್ಲ, ಆಗುತ್ತೆ. ಬಟ್ ತುಂಬ ಎಚ್ಚರಿಕೆಗಳಿಂದ ಮಾಡಿದ್ರೆ ಸಾಧ್ಯವಿದೆ. ನಾವು ಕೋಆಪರೇಟ್ ಮಾಡಕ್ಕೆ ಇಷ್ಟಪಡ್ತೀವಿ, ನಮ್ಮದು ಜೀವನಕ್ಕೆ ಬೆನಿಫಿಟ್ ಆದರೆ. ಈಗ ನೀವು ಊರಿಂದ ಊರಿಗೆ ಬಂದಿರ್ತೀರಾ, ನೋಡಿ ಊಟಕ್ಕೆ ಅಂತಾನೆ ಇಲ್ಲಿ ಹುಡ್ಕೊಂಡ್ ಬಂದ್ರಿ, ಏನೋ ಕಮ್ಮಿ ಸಿಕ್ತಿತ್ತು. ಈಗ ಹೋಟೆಲ್ಗೆ ಹೋದ್ರೆ 200 ರೂಪಾಯಿ. ಹೌದು. ಆಗಿದ್ದಾಗ ನಿಮ್ ಜನಗಳಿಗೆ ಅನುಕೂಲ ಆಗಿದ್ದಂತ ಇದನ್ನ ತೆಗೆಸ್ಬಿಟ್ಟು ಅಂಗಡಿಗಳನ್ನ ಮಳಿಗೆಗಳನ್ನ ತೆಗೆಸ್ಬಿಟ್ಟು ಈಗ ಅವ್ರಿಗೆ ಪರ್ಯಾಯವಾಗಿ ಬೇರೆ ಜಾಗನೂ ಕೊಟ್ಟಿಲ್ಲ. ಬೇರೆ ಜಾಗ ಕೊಟ್ಟಿಲ್ಲ ಅಂದ್ರೆ ಪಾಪ ಅವ್ರು ಏನ್ ಮಾಡ್ಬೇಕು? ಸುಮಾರು 200-250 ಕುಟುಂಬಗಳು ಇವತ್ತು ಬೀದಿಗೆ ಬಂದಿದೆ. ಬೇಜಾರಾಗುತ್ತೆ ಮ್ಯಾಮ್, ಇನ್ನೇನು ಹೇಳಕ್ಕಾಗಲ್ಲ, ಬೇಜಾರಾಗುತ್ತೆ. ಅವರು ಇವಾಗ ಸ್ವಲ್ಪ ಹೋರಾಟ ಮಾಡಿದ್ರು ಏನು ಸಿಗುತ್ತೆ ಅಂತ ಒಂದು ಅಚಾನಕ್ಕಾಗಿ ಗೊತ್ತಿಲ್ಲ, ನೋಡ್ತಾರೆ ಏನೋ ಅನ್ಕೋತೀನಿ.